ನಮಸ್ಕಾರ ವೀಕ್ಷಕರೇ. ಈ ವರ್ಷ ಕೊನೆಯದಾಗಿ ಕೇತುಗ್ರಸ್ತ ಖಂಡಗ್ರಾಸ ಚಂದ್ರಗ್ರಹಣ ದಿನಾಂಕ 3/3/2026 ಮಂಗಳವಾರ ದಿವಸ ಹಿಡಿಯುವಂಥದ್ದಾಗ್ತದೆ. ವಿಶೇಷವಾಗಿ ಈ ಗ್ರಹಣ ಕೊನೆಯ ಸಂದರ್ಭದಲ್ಲಿ ನಮಗೆ ಕಾಣರೂ ಸಹ ಭಾರತ ದೇಶಕ್ಕೆ ಇದು ಕಾಣೋದ್ರಿಂದ ಇದರ ಆಚರಣೆ ಮಾಡಬೇಕಾಗ್ತದೆ. ಈ ಗ್ರಹಣದ ಸ್ಪರ್ಶಕಾಲ 3 ಗಂಟೆ 20 ನಿಮಿಷಕ್ಕೆ, ಮಧ್ಯಕಾಲ 5 ಗಂಟೆ 4 ನಿಮಿಷಕ್ಕೆ, ಮೋಕ್ಷ ಕಾಲ 6 ಗಂಟೆ 47 ನಿಮಿಷಕ್ಕೆ ಇರ್ತದೆ. ನಮ್ಮ ಕರ್ನಾಟಕದ ಸೂರ್ಯಾಸ್ತ ಅಂದರೆ 6 ಗಂಟೆ 28 ನಿಮಿಷಕ್ಕೆ ಆಗ್ತದೆ. 6 ಗಂಟೆ 28 ನಿಮಿಷದ ನಂತರ ಏನ ಗ್ರಹಣ ಕಾಣ್ತದಲ್ಲ, ಅದು ನಮ್ಮ ಭಾರತ ದೇಶಕ್ಕೆ ಗೋಚಾರ ಆಗುವಂಥದ್ದಾಗ್ತದೆ. ಸರಿ ಸುಮಾರು ಒಂದು 13ರಿಂದ 15-16 ನಿಮಿಷಗಳ ಕಾಲ ಭಾರತ ದೇಶಕ್ಕೆ ಗ್ರಹಣ ಗೋಚಾರ ಆಗುವಂಥದ್ದಾಗ್ತದೆ. ಈ ಗ್ರಹಣ ಸಂದರ್ಭದಲ್ಲಿ ಮಕ್ಕಳು, ಬಾಣತಿಯರು, ವೃದ್ಧರು ಮತ್ತು ಎಲ್ಲರೂ ಊಟ ಉಪಚಾರ ಮಧ್ಯಾಹ್ನ 2 ಗಂಟೆ 20 ನಿಮಿಷದೊಳಗನೆ ಮುಗಿಸುವಂಥದ್ದಾಗಬೇಕು. ಇನ್ನು ಈ ಗ್ರಹಣ ನಮಗೆ ರಾತ್ರಿ ಕಾಣುವುದರಿಂದ ಒಂದಿಷ್ಟು ಬಾಣತಿಯರಿಗೆ ಆಯಿತು, ಒಂದಿಷ್ಟು ಔಷಧೋಪಚಾರ ತೆಗೆದುಕೊಳ್ಳುವಂಥವ್ರಿಗೆ ಬೇಕಾದ್ರೆ 5 ಗಂಟೆವರೆಗೂ ಊಟ ಉಪಹಾರ ಮಾಡ್ಬೋದು. ನಂತರ ಈ ಗ್ರಹಣ ರಾತ್ರಿ ಗೋಚಾರ ಆಗೋದರಿಂದ ಭಾರತ ದೇಶಕ್ಕೆ ಹಲವಾರು ಘಟನೆಗಳು ಜರುಗುವಂಥದ್ದಾಗ್ತದೆ. ರಾಜಕೀಯ ಮುತ್ಸದ್ದಿಗಳ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಬಂದು ಜಗಳಗಳು ಪ್ರಾರಂಭ ಆಗುವಂಥವುಗಳಾಗ್ತದೆ. ಇನ್ನು ಚಿನ್ನ ಮತ್ತು ಬೆಳ್ಳಿಯ ದರ ಏರಿಳಿತ ಉಂಟಾಗ್ತದೆ. ಮನಸ್ಸಲ್ಲಿ ಹಲವಾರು ಆಲೋಚನೆಗಳು ಬಂದು ಜನರಲ್ಲಿ ದ್ವೇಷ ಭಾವನೆ ಹೆಚ್ಚಾಗುವಂಥದ್ದಾಗ್ತದೆ. ಮಳೆ, ಬಿಸಿಲು ಒಂದಿಷ್ಟು ಈ ವರ್ಷ ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಈ ಗ್ರಹಣದ ಕುರಿತು ವಿಶೇಷವಾಗಿ ಈ ಗ್ರಹಣ ಉಬ್ಬ ನಕ್ಷತ್ರ ಸಿಂಹ ರಾಶಿಯಲ್ಲಿ ಆಗೋದ್ರಿಂದ ಸಿಂಹ ರಾಶಿಯವರಿಗೆ ಒಂದಿಷ್ಟು ದೋಷಕಾರಿ. ತುಲಾ, ಮಿಥುನ, ವೃಶ್ಚಿಕ, ಮೀನ ರಾಶಿಯವರಿಗೆ ಶುಭ ಫಲ ಕೊಟ್ಟರೆ, ಮೇಷ, ಕರ್ಕಾಟಕ, ಕುಂಭ, ಧನುಸ್ಸು ರಾಶಿಯವರಿಗೆ ಮಿಶ್ರ ಫಲ ಕೊಡ್ತದೆ. ವೃಷಭ, ಮಕರ, ಸಿಂಹ, ಕನ್ಯಾ ರಾಶಿಯವರಿಗೆ ಅಶುಭ ಫಲ ಕೊಡುವಂಥದ್ದಾಗ್ತದೆ. ಹಾಗಾಗಿ ಕೇತುಗ್ರಸ್ತ ಚಂದ್ರಗ್ರಹಣ ಇರೋದ್ರಿಂದ ಈ ವೃಷಭ, ಮಕರ, ಸಿಂಹ, ಕನ್ಯಾ ರಾಶಿಯವರು ಚಿತ್ರವರ್ಣ ವಸ್ತ್ರದೊಳಗಡೆ ಹುಳ್ಳೆ ಕಾಳನ್ನು ಹಾಕಿ ಗಂಟು ಕಟ್ಟಿ, ನಂತರ ಒಂದು ಬಿಳಿ ವಸ್ತ್ರದೊಳಗಡೆ ಅಕ್ಕಿಯನ್ನು ಹಾಕಿ ಚಂದ್ರ ಮತ್ತು ಕೇತುವಿನ ಪ್ರತಿಮೆಯನ್ನಿಟ್ಟು ಪೂಜಿಸಿ ದಾನ ಕೊಡೋದ್ರಿಂದ ದೋಷ ನಿವಾರಣೆ ಆಗ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಒಟ್ಟಿನಲ್ಲಿ ಈ ಗ್ರಹಣ ಬಹಳಷ್ಟು ಜನಗಳ ಮೇಲೆ, ದೇಶದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದಾಗ್ತದೆ. ದನ ಕರುಗಳಿಗೆ ರೋಗ ರುಜಿನಗಳು ಬರುವಂಥದ್ದಾಗ್ತದೆ. ದ್ವೇಷ ಭಾವನೆ, ಅಸೂಯೆ ಭಾವನೆ ಜನರಲ್ಲಿ ಹೆಚ್ಚಾಗ್ತದೆ. ಈ ಗ್ರಹಣದ ನಿಯಮ ಆಚಾರಗಳೆಲ್ಲವನ್ನು ಚಾಚು ತಪ್ಪದೆ ಮಾಡೋದರಿಂದ ಒಂದಿಷ್ಟು ದೋಷಗಳನ್ನು ಕಳ್ಕೊಳ್ಳೋಕೆ ಯೋಗ್ಯ ಆಗ್ತದೆ. ನಮಸ್ಕಾರ, ಧನ್ಯವಾದಗಳು.